ಭಾಳ ದಿನದಿಂದ ತಾವೆಲ್ಲ ಅನೇಕ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ರಿ. ನಮ್ಮ ಮಂತ್ರಿಗಳಂತ ನಾಗೇಂದ್ರ ಅವರು ಸಾಯಂಕಾಲ ಮಾಧ್ಯಮ ಉದ್ದೇಶಿಸಿ ಮಾತನಾಡಿದ್ರು ಅಂತೇಳಿ ಅದಾದಮೇಲೆ ಬಂದು ಈಗ ನನ್ನನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ರಾಜೀನಾಮೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ನಿಮಗೆ ಮುಜುಗರ ಆಗಬಾರ್ದು ಅಂಥೇಳಿ ನನ್ನಿಂದ ಒಂದು ವಾರ ಸದನ ಹೋಯಿತು. ಇಂಥ ಘಟನೆ ಆಗಬಾರ್ದು ಅಂಥೇಳಿ ಭಾಳ ನೋವಿನಿಂದ ಅವರ ದುಃಖ ದುಮಾನ ಜೊತೆಯಲ್ಲಿ ರಾಜೀನಾಮೆಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನನಗೂ ಕೂಡ ಮನಸ್ಸಿಗೆ ಭಾಳ ನೋವಾಗ್ತಾಯಿದೆ. ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ BJP ಒಬ್ಬ ಸೀನಿಯರ್ ಮುಖಂಡರ ಮೇಲೆ 2 ಬಾರಿ ಹೋರಾಟ ಮಾಡಿ ಚುನಾವಣೆ ಗೆದ್ದವ್ರಿಗೆ ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಯಾವ ರೀತಿ ಬಡಜನತೆ ಬಗ್ಗೆ, ದಲಿತರ ಬಗ್ಗೆ ಅನ್ಯಾಯವನ್ನು BJP ಮಾಡ್ತಾಯಿದೆ ಅನ್ನೋದಕ್ಕೆ ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರ ಅವರು ಸೊ ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತೇಳಿ. ಸೊ ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಗವರ್ನರ್ ಅವರು ಕೂಡ ನನಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಬರೆದಿದ್ದಾರೆ. ಇನ್ನು ಅನೇಕದ್ದು ಬರೋದಿದೆ, ನನಗೂ ಇನ್ನು ಅನೇಕ ಕಳಿಸ್ಕೊಡೋಂಥದ್ದು ಕೂಡ ಇದೆ. ನಾನು ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಸೊ ನಾನು ಕಾನೂನು ಚೌಕಟ್ಟಿನಲ್ಲಿ ಅದೇನು ಮಾಡಬೇಕು ಅಂತೇಳಿ, ಕಾನೂನು ಏನು ಹೇಳ್ತದೆ ಅಂತೇಳಿ ನಾನು, ಯಾಕೆಂದರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕಾಗೋದಿಲ್ಲ, ಕಾನೂನು ಕೇಳಲೇಬೇಕಾಗ್ತದೆ. ನನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಇದೆ ಅನ್ನೋ ಪರಿಶೀಲನೆ ಮಾಡಿ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ವಿಚಾರದಲ್ಲಿ ತೀರ್ಮಾನವನ್ನು ಮಾಡ್ತೇನೆ. ಈಗ ಅವರು ವ್ಯಕ್ತಪಡಿಸಿದ್ದಾರೆ, ನಮ್ಮ ವರಿಷ್ಠರ ಗಮನಕ್ಕೆ ಈಗ ರಾತ್ರಿ ತರ್ತೀನಿ, ತಂದುಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತೀನಿ. ಕೊಟ್ಟಿದ್ದಾರೆ ಇವರು, ನನ್ನ ಕೈ ಕೊಟ್ಟಿದ್ದಾರೆ, ಬಟ್ ಡೆಲ್ಲಿಗೂ ನಾನು ತಿಳಿಸ್ಬೇಕಲ್ಲ. ನಮ್ಮ ಪಕ್ಷದಲ್ಲಿ ವರಿಷ್ಠರಿದ್ದಾರಲ್ಲಪ್ಪ, ಅವ್ರಿಗೂ ತಿಳಿಸ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತೀನಿ. ಎಲ್ಲೊಂದು ಕಡೆ BJP JDS ಗೆಲುವಾಯ್ತಾ ಅಂತ ಸರ್? ಈಗ ಹೆಂಗ್ರಿ ಗೆಲುವ್ರಿ? ಒಬ್ಬ ದಲಿತರ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನು, ಏನು ಸುಳ್ಳನ್ನೇ ಒಂದು ದೊಡ್ಡ ಮನೆ ದೇವರು, ಸುಳ್ಳೇ ಮನೆ ದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾಯಿದ್ರು, ಅವ್ರದ್ದು ಸುಳ್ಳೇ ಮನೆ ದೇವರು ಅಂತ, BJP ದಳದವರು. ಸೊ ಅದು ಗೆಲುವನ್ನ, ಅದು ಇದ್ದಿದ್ದೇವ್ರು ನಿಲ್ಲಿಸಬೇಕು ಅಂತ ಸರ್ ಸ್ಥಾನದಿಂದ. ಆಯಿತು, ಸಂತೋಷ ಪಡಲಿ ಬಿಡಿ, ಅವರು ಖುಷಿ ಪಡಲಿ, ಸಂತೋಷ ಪಡಲಿ. ಯಾವ ಚರ್ಚೆನೂ ಮಾಡಲಿಲ್ಲ, ರೈತರ ಪರವಾಗಿ ಮಾತಾಡಲಿಲ್ಲ, ಸರ್ಕಾರ ಚರ್ಚೆಗೆ ಬಂದರೂ ಕೂಡ ಬಿಡಲಿಲ್ಲ. ಅವ್ರ ಇಡೀ ಆಗ್ರಹ ಅಲ್ಲ ರೀ, ನಾನು ನೋಟಿಸ್ ಕೊಡ್ರಪ್ಪ ಕೇಳೋಣ ಅಂತ. ಏನು ವಿಚಾರ, ಏನು ಮಾಡಬಾರ್ದು ಮಾಡಿದೆ ಅಂತ ಹೇಳ್ಬೇಕಲ್ಲ. ಎಷ್ಟು ತಿಂದವನೇ, ಎಷ್ಟು ಹೊಡೆದವನೇ, ಏನು ಮಾಡೋ ಅಂತ ಹೇಳ್ಬೇಕಲ್ಲ. ಏನೂ ಇಲ್ಲ, ಇರಲಿ, ಅದು ಟೈಮ್ ಬಂದಾಗ ಅದು ವಿಚಾರ ಚರ್ಚೆ ಮಾಡ್ತೀವಿ.